ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯ ಕೃತಿಕಾ ಹಾಗೂ ಮೃಗಶಿರ ನಕ್ಷತ್ರ ಸಂಜಾತರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತವಾಗಲಿದೆ. ರೋಹಿಣಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರಫಲ. ರೋಹಿಣಿ ನಕ್ಷತ್ರ ಸಂಜಾತರಿಗೆ ಹಣಕಾಸಿನ ಸಮಸ್ಯೆಗಳ ಜೊತೆಗೆ ಕೌಟುಂಬಿಕ ಜೀವನದ ತಿಸ್ರಗಳು ಹಾಗೂ ವೈಯಕ್ತಿಕ ಜೀವನದಲ್ಲಿನ ಹಿನ್ನಡೆ ಮತ್ತು ವ್ಯತಿರಿಕ್ತ ಪರಿಣಾಮಗಳು ಬಾಧಿಸಲಿದೆ. ಈ ಒಂದು ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದ ವ್ಯತಿರಿಕ್ತ ಸಂಘಟನೆಗಳಿಂದ ಸಂದಿಗ್ಧ ಹಾಗೂ ಅತ್ಯಂತ ಸೂಕ್ಷ್ಮ ಸನ್ನಿವೇಶಗಳನ್ನು ರೋಹಿಣಿ ನಕ್ಷತ್ರ ಸಂಜಾತರು ಎದುರಿಸುವುದರಿಂದ ಮಾನಸಿಕವಾದಂತಹ ಒತ್ತಡ ಹಾಗೂ ಕ್ಷೋಭೆ ಅವರ ಮೇಲೆ ಬಹಳಷ್ಟಿರುತ್ತದೆ. ಇನ್ನು ಕೃತಿಕಾ ಹಾಗೂ ಮೃಗಶಿರ ನಕ್ಷತ್ರ ಸಂಜಾತರಿಗೆ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಅಷ್ಟೇನು ಸಮಸ್ಯೆಗಳು ಕಾಡದಿದ್ದರೂ ಸಹಿತ ಹಣಕಾಸಿನ ವಿಚಾರವಾಗಿ ತೀವ್ರವಾದಂತಹ ಏರುಪೇರು ಸಂವತ್ಸರ ಪೂರ್ತಿ ಇರುತ್ತದೆ. ಏಕೆಂದರೆ ಜೂನ್ 2ನೇ ತಾರೀಕಿನಂದು ಬೃಹಸ್ಪತಿಯು 3ನೇ ಮನೆಯಲ್ಲಿ ಸಂಚರಿಸುವುದು, ನಂತರ ಅಕ್ಟೋಬರ್ 31ರಿಂದ ಸಿಂಹರಾಶಿಯಲ್ಲಿ ಸಂಚರಿಸುವುದು. ಅಂದರೆ ವೃಷಭ ರಾಶಿ ಸಂಜಾತರಿಗೆ 3 ಮತ್ತು 4ನೇ ಮನೆಯ ಗುರು ಸಂಚಾರವಿರುತ್ತದೆ. 2ನೇ ಮನೆಯ ಗುರು ಸಂಚಾರ ಎಲ್ಲ ರೀತಿಯಿಂದ ಒಳ್ಳೆಯ ಪ್ರತಿಫಲಗಳನ್ನೇ ನೀಡಿದರೂ ಸಹಿತ 3 ಮತ್ತು 4ನೇ ಮನೆಯ ಬೃಹಸ್ಪತಿಯ ಸಂಚಾರವೇನಿದೆ ಅದು ಅಣ್ಣ ತಮ್ಮಂದಿರ ನಡುವೆ, ಒಡ ಹುಟ್ಟಿದವರ ನಡುವೆ ಹಾಗೂ ಕುಟುಂಬ ಸದಸ್ಯರ ನಡುವೆ ವಿರಸ ಹಾಗೂ ವೈಷಮ್ಯಗಳನ್ನು ಹೆಚ್ಚು ಮಾಡಲಿದೆ. ಆಸ್ತಿ ಹಾಗೂ ಹಣಕ್ಕಾಗಿ ನಿಮ್ಮ ನಡುವಿನಲ್ಲೇ ಬರಬಹುದಾದಂತಹ ಜಗಳಗಳು ತೀವ್ರ ಸ್ವರೂಪ ಪಡೆಯುವ ಎಲ್ಲ ಸಾಧ್ಯತೆಗಳು ಉಂಟು. ಹಾಗೆಯೇ ಕಾನೂನಾತ್ಮಕ ಹೋರಾಟದಲ್ಲಿಯೂ ಸಹಿತ ಹಿನ್ನಡೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಉದ್ಯೋಗಿಗಳಿಗೆ ಶುಭಾಶುಭ ಮಿಶ್ರಫಲವಿದ್ದು, ಗುರುವು 3ನೇ ಮನೆಯಲ್ಲಿ ಸಂಚರಿಸುವಾಗ ಅಂದರೆ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಮೇಲಧಿಕಾರಿ ಹಾಗೂ ಸಹೋದ್ಯೋಗಿಗಳ ಕಿರಿಕಿರಿ ನಿಮಗೆ ತುಗುಡ ಮತ್ತು ಚಿಂತೆಗಳನ್ನು ಹೆಚ್ಚು ಮಾಡಲಿದೆ. ಹಾಗೆಯೇ ನೀವು ಮಾಡದೇ ಇರುವಂತಹ ತಪ್ಪನ್ನು ಸಹಿತ ನಿಮ್ಮ ಮೇಲೆ ಆರೋಪಿಸಲಾಗುತ್ತದೆ. ನಿಮ್ಮ ವಿರುದ್ಧ ವ್ಯವಸ್ಥಿತವಾಗಿ ಅಪಪ್ರಚಾರ ಕೂಡ ನಡೆಯುತ್ತದೆ. ಯಾವಾಗ ನೀವು ಮಾಡದೇ ಇರುವಂತಹ ತಪ್ಪಿಗೆ ನಿಮ್ಮನ್ನು ಹೊಣೆಗಾರನಾಗಿ ಮಾಡುತ್ತಾರೋ ಆಗ ನಿಮಗೆ ನೀವು ಮಾಡುವಂತಹ ಉದ್ಯೋಗ ಅಥವಾ ವೃತ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮಗಳು ಬೀರಲಿದೆ. ಇನ್ನು 4ನೇ ಮನೆಯ ಗುರುವಿನ ಸಂಚಾರದ ಅವಧಿಯಲ್ಲಿ ಎಲ್ಲ ರೀತಿಯ ಶುಭ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ಮೊದಲನೆಯದಾಗಿ ಆರೋಗ್ಯದಲ್ಲಿ ಚೇತರಿಕೆ, 2ನೇದಾಗಿ ಉತ್ತಮ ಹಣ ಸಂಪಾದನೆ, 3ನೇದಾಗಿ ವೃತ್ತಿ, ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಇದ್ದಂತಹ ಎಲ್ಲ ಅಡಚಣೆಗಳು ಮತ್ತು ತಿಸ್ರಗಳು ನಾಶವಾಗಿ ಅಲ್ಲಿ ನಿಮಗೆ ಯಶೋಜಯ, ಕಾರ್ಯಸಿದ್ಧಿ ಹಾಗೂ ಸಂಧಾನದ ಮೂಲಕ ವೈರತ್ವ ಅಥವಾ ಶತ್ರುತ್ವ ನಿವಾರಣೆಗೆ ಉತ್ತಮವಾದಂತಹ ಅವಕಾಶಗಳು ಸಿಗಲಿದೆ. ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರಫಲವಿದ್ದು, ಮೃಗಶಿರ ನಕ್ಷತ್ರ ಸಂಜಾತ ವೃಷಭ ರಾಶಿ ಸಂಜಾತರಿಗೆ ಉನ್ನತ ವ್ಯಾಸಂಗದಲ್ಲಿ ಯಶಸ್ಸಿದೆ ಹಾಗೂ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶದಲ್ಲಿ ವಾಸ ಮಾಡುವಂತಹ ಉತ್ತಮ ಯೋಗವು ಮೃಗಶಿರ ನಕ್ಷತ್ರ ವೃಷಭ ರಾಶಿ ಸಂಜಾತರಿಗೆ ಪ್ರಾಪ್ತವಾಗಲಿದೆ. ಉತ್ತಮ ದಶಾಭುಕ್ತಿ ಕಾಲದಲ್ಲಿರುವಂತಹ ವೃಷಭ ರಾಶಿ ಸಂಜಾತರಿಗೆ ಗೃಹ ನಿರ್ಮಾಣ, ಆಸ್ತಿ ಖರೀದಿ, ವಾಹನ ಖರೀದಿ, ಸಂಬಂಧ ನಿಶ್ಚಯ,
ಉದ್ಯೋಗ ಪ್ರಾಪ್ತಿ ಹಾಗೂ ಉದ್ಯೋಗದಲ್ಲಿ ಉನ್ನತಿ ಮತ್ತು ಬಡ್ತಿ ಸಿಗುವ ಎಲ್ಲ ಸಾಧ್ಯತೆಗಳು ಅಕ್ಟೋಬರ್ 30ನೇ ತಾರೀಕಿನಿಂದ ಗುರುವಿನ ಶುಭ ಸಂಚಾರದಿಂದ ವೃಷಭ ರಾಶಿ ಸಂಜಾತರಿಗೆ ಲಭ್ಯವಿರಲಿದೆ. ಇನ್ನು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿರುವಂತಹ ವೃಷಭ ರಾಶಿ ಸಂಜಾತರಿಗೆ ಅಕ್ಟೋಬರ್ 30ನೇ ತಾರೀಕಿನಿಂದ ರಾಜಕಾರಣದಲ್ಲಿ, ನಟನಾ ವೃತ್ತಿ, ಸಂಗೀತ, ಗಾಯನ, ಬೋಧಕ, ಬರಹಗಾರ, ಪುಸ್ತಕ ಪ್ರಕಾಶಕ ಹಾಗೂ ಮಾಧ್ಯಮ ಕ್ಷೇತ್ರಗಳಲ್ಲಿ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಇರುವಂತಹ ವೃಷಭ ರಾಶಿ ಸಂಜಾತರಿಗೆ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಮಾಡುವಂತಹ ಅವಕಾಶಗಳು ಲಭ್ಯವಿದ್ದು, ಉನ್ನತ ಸಾಧನೆ ಮಾಡುವಂತಹ ಸತ್ಕೀರ್ತಿ ಹಾಗೂ ಸಮ್ಮಾನಗಳಿಗೆ ಪಾತ್ರವಾಗುವಂತಹ ಎಲ್ಲ ಗ್ರಹಗಳ ಶುಭಾನುಗ್ರಹವು ನಿಮ್ಮ ಮೇಲೆ ಇರಲಿದ್ದು, ಅದರ ಒಂದು ಸೂಕ್ತ ಪ್ರತಿಫಲವನ್ನು ನೀವು ಪಡೆಯಲಿದ್ದೀರಿ. ವೃಷಭ ರಾಶಿ ಸಂಜಾತರ ಯಾವುದೇ ಸಮಸ್ಯೆಗಳು ನಿವಾರಣೆಯಾಗಲು ಪೀಡಾ ಪರಿಹಾರಾರ್ಥಕವಾಗಿ ಶ್ರೀ ಲಲಿತಾ ಪಂಚರತ್ನ ಹಾಗೂ ಶ್ರೀ ವಿಶ್ವನಾಥಾಷ್ಟಕಂ ಸ್ತೋತ್ರಗಳನ್ನು ಪ್ರತಿನಿತ್ಯವೂ ಭಕ್ತಿಯಿಂದ ಪಠಿಸಿ ಅಥವಾ ಶ್ರದ್ಧಾಭಕ್ತಿಗಳಿಂದ ಆಲಿಸಿ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಭಗವಂತನು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್, ಶೇರ್, ಕಾಮೆಂಟ್ಸ್ ತಿಳಿಸಿ ಎಂದು ವಿನಂತಿ ಮಾಡಿಕೊಳ್ಳುತ್ತಾ, ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.